ತಿಳಿಗನ್ನಡ ದ್ವಿತೀಯ ಭಾಷಾ ಕನ್ನಡ ಭಾಗ 2. ಪಾಠದ ಹೆಸರು ಕಾಪಿ ಕಪ್. ಕೃತಿಕಾರರು ಗುರುರಾಜ್ ಕರಜಗಿ. 10ನೇ ತರಗತಿ. ಎಕ್ಸರ್ಸೈಸಸ್ ಅಭ್ಯಾಸ 2025-26. ಫಸ್ಟ್ ಪದಗಳ ಅರ್ಥ ನೋಡೋಣ, ಆಮೇಲೆ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರಗಳು. 3ನೇದು ಭಾಷಾಭ್ಯಾಸ, ಆಮೇಲೆ ಸಿಂಪಲ್ ಆ್ಯಂಡ್ ಶಾರ್ಟ್ ನೋಟ್ಸ್. ಲೆಟ್ಸ್ ಬಿಗಿನ್ ವಿತ್ ಫಸ್ಟ್ ಉತ್ತರಗಳು. ಅಸೂಯೆ, ಹೊಟ್ಟೆ ಕಿಚ್ಚು, ಜಿಲಸಿ. ಆಸ್ವಾದಿಸು, ರುಚಿ ನೋಡುವುದು ಅಥವಾ ಅಪ್ರಿಸಿಯೇಟ್ ಅಥವಾ ಎಂಜಾಯ್ ಟೇಸ್ಟ್. ಕೂಡ್ರಿಸಿ, ಕುಳ್ಳಿಸಿರಿ, ಟು ಮೇಕ್ ಸೀಟ್. ಅಡ್ಡಿ, ಆಕ್ಷೇಪಣೆ, ಡಿಸ್ಪ್ಯೂಟ್ ಆರ್ ಕ್ವಾರಲ್. ಆಮೇಲೆ ದುರ್ದೈವ, ಕೆಟ್ಟ ಅದೃಷ್ಟ, ದುರ್ಭಾಗ್ಯ, ಮಿಸ್ಫಾರ್ಚೂನ್ ಆರ್ ಬ್ಯಾಡ್ ಲಕ್. ನಿವೃತ್ತಿ, ವೃತ್ತಿಯಿಂದ ಬಿಡುಗಡೆ, ರಿಟೈರ್ಮೆಂಟ್. ಮಾತು ಎತ್ತಿದರು, ಮಾತನ್ನು ಆರಂಭಿಸಿದರು, ರೇಸಿಂಗ್ ಅ ಟಾಪಿಕ್ ಆರ್ ಸ್ಟಾರ್ಟಿಂಗ್ ದ ಸ್ಪೀಕಿಂಗ್. ಲೆಟ್ಸ್ ಬಿಗಿನ್ ವಿತ್ ಕ್ವಶನ್ ಆನ್ಸರ್. ಫಸ್ಟ್ ನೋಡೋಣ. ಈಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1 ಮಾರ್ಕ್ಸ್. 1ನೇದು ಫಸ್ಟ್, ಹೆಡ್ ಮಾಸ್ಟರರು ಸಂತೋಷಗೊಂಡಿದ್ದು ಏಕೆ? ಉತ್ತರ, ತಮ್ಮ ಹಳೆಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರರ ಮನೆಗೆ ಬಂದಿದ್ದರಿಂದ ಸಂತೋಷಗೊಂಡರು. 2ನೇದು, ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು? ಆನ್ಸರ್, ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡರು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3, ಗುರುಗಳು ಹೇಳಿದಂತೆ ಜೀವನ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು? ಉತ್ತಮವಾದದ್ದನ್ನೇ ಪಡೆಯಬೇಕು ಎನ್ನುವ ಆಸೆಯೇ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ. ಪ್ರಶ್ನೆ ಸಂಖ್ಯೆ 4, ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕಗಳು? ಆನ್ಸರ್, ಕಾಫಿ ಎನ್ನುವುದು ದೇವರಿತ್ತ ಜೀವನದ ಪ್ರತೀಕವಾಗಿದ್ದರೆ ಕಾಫಿಯ ಕಪ್ಪು ನಾವು ಮಾಡಿಕೊಂಡ ಅಧಿಕಾರ, ಅಂತಸ್ತು, ಹಣ ಮೊದಲಾದವುಗಳ ಪ್ರತೀಕವಾಗಿದೆ. ನೆಕ್ಸ್ಟ್ ಕ್ವಶನ್ ನಾವು ಅದನ್ನ ನೋಡೋಣ. ಗುರುಗಳು ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದ್ದಾರೆ? ಆನ್ಸರ್, ಕಾಫಿಗಿಂತ ಕಾಫಿಯ ಕಪ್ಪಿಗೆ ಮಹತ್ವ ಕೊಡುತ್ತಿರುವುದು ಆಗಿದೆ. ಅದರ ನೀವು ಇದನ್ನು ಮೇಲ್ಗಡೆ ಅಷ್ಟೇ ಬರೆದರೆ ಆನ್ಸರ್ ನಡೀತಿದೆ, ಕೆಳಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಆಗಿ ಇದನ್ನು ಕೊಟ್ಟಿದೆ ನೋಡಿ. ಜೀವನಕ್ಕಿಂತಲೂ ಅದರ ಸಾಧನೆಗಳಿಗೆ ಮಹತ್ವ ಕೊಡುತ್ತಿರುವುದು ದುರ್ದೈವದ ಸಂಗತಿ ಎಂದು ಗುರುಗಳು ಬಣ್ಣಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್. ಈಗ ಇದರೊಳಗೆ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. 2 ಮಾರ್ಕ್ಸದ್ದು. ಫಸ್ಟ್ ನೋಡೋಣ ನಾವು. ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರರ ಬಳಿ ಯಾವ ವಿಚಾರಗಳನ್ನು ಹೇಳಿಕೊಳ್ಳುತ್ತಿದ್ದರು? ಉತ್ತರ ನೋಡೋಣ. ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರರ ಬಳಿ ತಮ್ಮ ಜೀವನದ ಅಡ್ಡಿ ಅಂತಕಗಳನ್ನೇ ಹೇಳಿಕೊಂಡರು. ವ್ಯಾಪಾರ ಕಡಿಮೆಯಾಗುತ್ತಿದೆ, ರೂಪಾಯಿ ಬೆಲೆ ಕುಸಿಯುತ್ತಿದೆ, ಹಣಕ್ಕೆ ಬೆಲೆ ಇಲ್ಲ, ಮಕ್ಕಳು ಬೆಳೆಯುತ್ತಿದ್ದಾರೆ, ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಇತ್ಯಾದಿ ತೊಂದರೆಗಳು ಸರಮಾಲೆಯನ್ನೇ ಹೇಳಿಕೊಂಡರು. ನೆಕ್ಸ್ಟ್ ಕ್ವಶನ್ ನಂಬರ್ 2, ಹೆಡ್ ಮಾಸ್ಟರರು ತಂದಿಟ್ಟ ಟ್ರೇನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು? ಉತ್ತರ, ಹೆಡ್ ಮಾಸ್ಟರರು ತಂದಿಟ್ಟ ಟ್ರೇನಲ್ಲಿ ಸುಮಾರು 30-35 ಕಪ್ಪುಗಳಿದ್ದವು. ಅವುಗಳಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವ ಎಂತಹವು ಚೈನಾ ಪಿಂಗಾಣಿ, ಸುಂದರ ಗಾಜಿನವು, ಇನ್ನೂ ಕೆಲವು ಪ್ಲಾಸ್ಟಿಕ್ನವು
ಮತ್ತೆ ಕೆಲವು ಏನೂ ಬೆಲೆ ಬಾಳದಂಥವು ಮತ್ತು ಕೆಲವು ಸ್ಟೀಲಿನ ಲೋಟಗಳಿದ್ದವು. ನೆಕ್ಸ್ಟ್ ಕ್ವಶನ್ ನಂಬರ್ 3. ಹೆಡ್ ಮಾಸ್ತರರು ಮಕ್ಕಳಿಗೆ ಏನೆಂದು ಹೇಳಿ ಅಡುಗೆ ಮನೆಗೆ ಹೋದರು? ಉತ್ತರ ನೋಡೋಣ. 1 ನಿಮಿಷ ಇರಿ, ನಿಮಗೆ ಒಳ್ಳೆಯ ಕಾಫಿ ಮಾಡಿಕೊಂಡು ಬರುತ್ತೇನೆ. ನನ್ನ ಹೆಂಡತಿ ಹೋಗಿ ಕೆಲವು ವರ್ಷಗಳಾಗಿದ್ದವು. ಅಂದರೆ ಊರಿಗೆ ಹೋಗಿಲ್ಲ, ತೀರ್ಕೊಂಡಳು. ನಾನು ಒಳ್ಳೆಯ ಕಾಫಿ ಮಾಡಬಲ್ಲೆ ಎಂದು ನಗುತ್ತಾ ನುಡಿದು ಹೆಡ್ ಮಾಸ್ತರರು ಅಡುಗೆ ಮನೆಗೆ ಹೋದರು. ಕ್ವಶನ್ ನಂಬರ್ 4. ಭಗವಂತ ಕೊಟ್ಟ ಈ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದ್ದರು? ಉತ್ತರ ನೋಡೋಣ. ಈಗ ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಬೇಕು. ಅಲಂಕಾರ ಆಡಂಬರದ ಬದುಕನ್ನು ಬೆನ್ನತ್ತಿ ಓಡಬಾರದು. ಜೀವನವನ್ನು ಮರೆಯಬಾರದು. ಸಂತೋಷವಾಗಿರುವವರಿಗೆ ಚೆನ್ನಾಗಿರುವುದೆಲ್ಲವೂ ಸಿಕ್ಕಿರದಿದ್ದರೂ ಸಿಕ್ಕಿರುವುದನ್ನು ಹೇಗೆ ಆಸ್ವಾದಿಸಬೇಕು ಎನ್ನುವುದು ತಿಳಿದಿರುತ್ತದೆ. ಕಪ್ಪುಗಳತ್ತ ಗಮನ ಬೇಡ, ಕಾಪಿಯನ್ನು ಆಸ್ವಾದಿಸಿ ಎಂದು ಹಳೆಯ ಶಿಷ್ಯರಿಗೆ ಗುರುಗಳು ತಿಳಿಸಿದರು. ನೆಕ್ಸ್ಟ್ ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ 8, 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 3 ಮಾರ್ಕ್ಸ್. ಮೊದಲನೇದು ನೋಡೋಣ. ಗುರುಗಳು ಸುಖ ಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ಹೇಗೆ ಮನವರಿಕೆ ಮಾಡಿಕೊಟ್ಟರು? ಉತ್ತರ. ಗುರುಗಳು ಮನೆಗೆ ಅವರ ಹಳೆಯ ವಿದ್ಯಾರ್ಥಿಗಳಲ್ಲಿ ಕೆಲವರು ಬಂದಾಗ ಗುರುಗಳಿಗೆ ಸಂತೋಷವಾಯಿತು. ಆ ವಿದ್ಯಾರ್ಥಿಗಳು ಗುರುಗಳ ಮುಂದೆ ತಮ್ಮ ಬದುಕಿನ ವಿಚಾರಗಳನ್ನು ಹೇಳಿಕೊಂಡರು. ಅವುಗಳು ಹೆಚ್ಚಾಗಿ ತೊಂದರೆಗಳು, ಸರಮಾಲೆಗಳಾಗಿದ್ದವು. ಅದನ್ನು ಕೇಳಿದ ಗುರುಗಳು 1 ನಿಮಿಷ ಇರಿ, ನಾನು ನಿಮಗಾಗಿ ಕಾಫಿ ಮಾಡಿಕೊಡುತ್ತೇನೆ ಎಂದು ಅಡಿಗೆ ಮನೆಗೆ ಹೋದರು. ದೊಡ್ಡ ಪಾತ್ರೆಯಲ್ಲಿ ಕಾಫಿಯನ್ನು ತಂದರು. ಆಮೇಲೆ 1-2 ಟ್ರೇಗಳಲ್ಲಿ 35 ಕಪ್ಪುಗಳನ್ನು ತಂದರು. ಕಪ್ಪುಗಳಲ್ಲಿ ತುಂಬ ಬೆಲೆ ಬಾಳುವ ಸಾಧಾರಣ ರೀತಿಯ ಕಳಪೆ ವರ್ಗದ ಇದ್ದವು. ವಿದ್ಯಾರ್ಥಿಗಳಿಗೆ ಕಪ್ಪುಗಳನ್ನು ತೆಗೆದುಕೊಂಡು ಕಾಫಿಯನ್ನು ತುಂಬಿಕೊಳ್ಳಲು ಹೇಳಿದರು. ವಿದ್ಯಾರ್ಥಿಗಳು ತುಂಬ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡರು. ಸಾಧಾರಣ ಕಪ್ಪುಗಳು ಅಲ್ಲಿಯೇ ಉಳಿದವು. ವಿದ್ಯಾರ್ಥಿಗಳ ಕಾರ್ಯವನ್ನು ಗಮನಿಸಿದ ಗುರುಗಳು ಅವರಿಗೆ, ನಿಮಗೆ ಬೇಕಾದದ್ದು ಕಾಫಿಯೇ ವಿನಃ ಕಾಫಿಯ ಕಪ್ಪಲ್ಲ. ಹಾಗಿದ್ದರೂ ನೀವು ಒಳ್ಳೆಯ ಬೆಲೆ ಬಾಳುವ ಕಪ್ಪುಗಳನ್ನೇ ಆಯ್ದುಕೊಂಡಿದ್ದೀರಿ. ಕಪ್ಪು ಕಾಫಿಯ ರುಚಿಯನ್ನು ಬದಲಾಯಿಸಲಾರದು. ಕಾಫಿಗಿಂತ ಕಪ್ಪಿಗೆ ಮಹತ್ವ ಕೊಟ್ಟಿದ್ದೀರಿ. ಕಾಫಿ ಎನ್ನುವುದು ಭಗವಂತನು ನಿಮಗೆ ಕೊಟ್ಟ ಜೀವನ ಹಾಗೆ. ಕಪ್ಪು ಎನ್ನುವುದು ಜೀವನವನ್ನು ಧರಿಸುವ ಹಣ, ಅಂತಸ್ತು, ಅಧಿಕಾರಿಗಳಿದ್ದಂತೆ. ಜೀವನವನ್ನು ಆಸ್ವಾದಿಸುವುದನ್ನು ಮರೆತು ಸಾಧನಗಳು, ಅಲಂಕಾರ, ಆಡಂಬರಗಳತ್ತ ಗಮನ ಕೊಡುತ್ತಿದ್ದೇವೆ. ಇದೇ ನಿಮ್ಮೆಲ್ಲರ ತೊಂದರೆಗಳಿಗೆ ಕಾರಣ. ಜೀವನದಲ್ಲಿ ನಮಗೆ ಬೇಕೆನಿಸಿದ್ದೆಲ್ಲ ಸಿಕ್ಕಿರಲಾರದು. ಸಿಕ್ಕಿರುವುದಲ್ಲೇ ಸಂತೋಷಪಡಬೇಕು. ಕಾಫಿಯನ್ನು ಸವಿಯಿರಿ, ಕಪ್ಪುಗಳಿಗಾಗಿ ಚಿಂತೆ ಮಾಡಬೇಡಿ ಎಂದು ಗುರುಗಳು ವಿದ್ಯಾರ್ಥಿಗಳಿಗೆ ಸುಖ ಜೀವನದ ಮಾರ್ಗ ಮನವರಿಕೆ ಮಾಡಿದರು. ನೆಕ್ಸ್ಟ್ ಕ್ವಶನ್ ನಂಬರ್ 2. ಸುಖ ಜೀವನ ವ್ಯಕ್ತಿಯ ಒಳಗಿದೆಯೇ? ಚರ್ಚಿಸಿರಿ. ಈಗ ಆನ್ಸರ್ ನೋಡೋಣ. ಸುಖ ದುಃಖಗಳು ವ್ಯಕ್ತಿಯ ಅಂತರಂಗಕ್ಕೆ, ಮನಸ್ಸಿಗೆ ಸಂಬಂಧಿಸಿವೆ. ತೃಪ್ತಿ ಎನ್ನುವುದು ಸಂತಸ ಸಮಾಧಾನಗಳಿಗೆ ಕಾರಣವಾದರೆ, ಅತೃಪ್ತಿಯು ಅಸಮಾಧಾನ, ಅಸಂತೋಷ,
ಅಸೂಯೆಗಳಿಗೆ ಕಾರಣವಾಗಿರುತ್ತದೆ. ಇಷ್ಟು ಸಾಕು, ದೇವರು ನೀಡುವುದು ಇಷ್ಟು ಎನ್ನುವುದು ತೃಪ್ತಿ ಎನಿಸಿದರೆ, ಇನ್ನೂ ಬೇಕು, ಇನ್ನಷ್ಟು ಬೇಕು ಎನ್ನುವುದೇ ಅತೃಪ್ತಿಯಾಗಿದೆ. ದೊರಕಿದ್ದಷ್ಟರಲ್ಲಿ ಸಮಾಧಾನ ಹೊಂದಿರುವವನು ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಮನೋಭಾವ ಉಳ್ಳವನ ಜೀವನ ಸುಖಮಯವಾಗಿರುತ್ತದೆ. ಬೇಕು ಎನ್ನುವ ಮನಸ್ಸು ಹುಟ್ಟಿದರೆ ಅದಕ್ಕೆ ಮುಕ್ತಾಯವೇ ಇಲ್ಲದಂತಿದ್ದು, ಇನ್ನಷ್ಟು ಮತ್ತಷ್ಟು ಎನ್ನುವ ಕಂಡದ್ದನ್ನೆಲ್ಲ ಸಂಗ್ರಹಿಸಲು ಸಾಧ್ಯವಾದಾಗ ಚಿಂತೆಗೆ, ಕೊರವಿಕೆಗೆ ಅದು ಗುರಿ ಮಾಡುತ್ತದೆ. ಸುಖ ಮರೀಚಿಕೆಯಾಗುತ್ತದೆ. ಅಲ್ಲ ಸಲ್ಲದನ್ನು ಮಾಡಲು ಪ್ರೇರಣೆಯಾಗುತ್ತದೆ. ಹಣ, ಒಡವೆ ವಸ್ತುಗಳು, ವೈಭವದ ಸಾಧನಗಳು ಮೊದಲಾದವುಗಳನ್ನು ಹೊಂದಿರುವುದು, ಇಲ್ಲವೇ ಅವುಗಳಿಗೆ ಆಶಿಸುವುದು ವ್ಯಕ್ತಿಯ ನೆಮ್ಮದಿಯನ್ನು ಕೆಡಿಸುತ್ತದೆ. ಬೆಚ್ಚನೆಯ ಮನೆ, ವೆಚ್ಚಕ್ಕೆ ಹೊನ್ನ, ಇಚ್ಛೆಯ ನರಿಯುವ ಸತಿಯ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಎಂದು ಸರ್ವಜ್ಞ ಹೇಳಿದ್ದಾನೆ. ಅತ್ಯಧಿಕ ಆಸೆ ಸುಖವನ್ನು ತರುವುದಿಲ್ಲ. ಆಸೆಯುಳ್ಳವನು ತಾನು ಸುಖ ಪಡದೆ ಜೊತೆಯಲ್ಲಿರುವವರನ್ನು ಅಸುಖಿಯನ್ನಾಗಿ ಮಾಡುತ್ತಾನೆ. ಸುಖ ಜೀವನ ವ್ಯಕ್ತಿಯ ಮನಸ್ಸಿನಲ್ಲಿದೆಯಲ್ಲದೆ ಬಾಹ್ಯ ವೈಭೋಗಗಳಲ್ಲ. ಈಗ ಈ ಸಂದರ್ಭದೊಂದಿಗೆ ವಿವರಿಸಿರಿ. ಫಸ್ಟ್ ನೋಡೋಣ. ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗಿರುತ್ತಾರೆ. ಈಗ ಉತ್ತರ ನೋಡೋಣ. ಡಾಕ್ಟರ್ ಗುರುರಾಜ್ ಕರಜಗಿಯವರ ಕಾಫಿ ಕಪ್ಪು ಪಾಠದಿಂದ ಈ ಹೇಳಿಕೆಯನ್ನು ಆಯ್ದುಕೊಳ್ಳಲಾಗಿದೆ. ಇದು ಲೇಖಕರ ಅನುಭವದ ನುಡಿಯಾಗಿದೆಯಲ್ಲದೆ ನೈಜ ವಿಚಾರದ ಪ್ರತಿಪಾದಕವಾಗಿದೆ. ಸ್ವಂತ ಮಕ್ಕಳು ತಂದೆ ತಾಯಿಗೆ ಪ್ರಿಯರಾಗಿರುವುದು ಸಹಜ ಹಾಗೂ ಸ್ವಾಭಾವಿಕ. ಶಿಕ್ಷಕನಿಗೆ ನಾನಾ ವರ್ಗದ ಅಂತಸ್ತುವುಳ್ಳ ವಾತಾವರಣದಲ್ಲಿ ಬೆಳೆದು ಮಕ್ಕಳು ಶಿಷ್ಯರಾಗುತ್ತಾರೆ. ಅಂತಹ ಮಕ್ಕಳು ಮನಸ್ಸನ್ನರಿತು ಅವರ ಒಳಿತ ಭಾವಿಸಿ ಬೋಧಿಸಬೇಕಾದದ್ದು ಶಿಕ್ಷಕನ ಕರ್ತವ್ಯ. ವಿದ್ಯಾರ್ಥಿಗಳಾದವರು ಕಲಿಯುವಂತೆ, ಸತ್ಪ್ರಜೆಗಳಾಗುವಂತೆ ರೂಪಿಸುವ ಹೊಣೆ ಶಿಕ್ಷಕನದ್ದು. ತನ್ನ ಮಾತನ್ನು ಪಾಲಿಸುವ, ತಾನು ಕಲಿಸಿದ್ದನ್ನು ಕಲಿಯುವ, ಶಿಸ್ತು ಸಂಯಮಗಳನ್ನು ಪಾಲಿಸುವ ವಿದ್ಯಾರ್ಥಿಗಳು ಶಿಕ್ಷಕನಿಗೆ ಪ್ರಿಯರೆನಿಸುತ್ತಾರೆ. ಅಂಥವರನ್ನು ಶಿಕ್ಷಕ ತನ್ನ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಸುತ್ತಾನೆ, ಮಾರ್ಗದರ್ಶನ ಮಾಡುತ್ತಾನೆ. ನೈಜ ಶಿಕ್ಷಕನ ಲಕ್ಷಣವನ್ನು ಈ ಹೇಳಿಕೆ ಸೂಚಿಸುವಂತಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 2. ನನ್ನ ಕಾಪಿ ಕೂಡ ತುಂಬ ಚೆನ್ನಾಗಿರುತ್ತದೆ. ಉತ್ತರ ನೋಡೋಣ. ಡಾಕ್ಟರ್ ಗುರುರಾಜ್ ಕರಜಗಿಯವರು ಕಾಫಿ ಕಪ್ಪು ಪಾಠದಿಂದ ಈ ಹೇಳಿಕೆಯನ್ನು ಆರಿಸಿಕೊಳ್ಳಲಾಗಿದೆ. ನಿವೃತ್ತರಾಗಿದ್ದ ಹೆಡ್ ಮಾಸ್ತರರು ತಮ್ಮ ಮನೆಗೆ ಬಂದ ಹಳೆಯ ವಿದ್ಯಾರ್ಥಿಗಳಿಗೆ ಹೀಗೆ ಹೇಳುತ್ತಾರೆ. ಹಳೆಯ ವಿದ್ಯಾರ್ಥಿಗಳು ತಮ್ಮನ್ನು ನೋಡಲೆಂದು ಬಂದಾಗ ಹೆಡ್ ಮಾಸ್ತರರು ಅವರಿಗೆ ಸಂತೋಷವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಬದುಕಿನ ಬಗೆಯನ್ನು ವಿವರಿಸುತ್ತಾರೆ. ಅದರಲ್ಲಿ ಸಂತೋಷಕ್ಕಿಂತ ವಿಷಾದವೇ ತುಂಬಿರುತ್ತದೆ. ಅವನು ಆಲಿಸಿದ ಹೆಡ್ ಮಾಸ್ತರು ವಿದ್ಯಾರ್ಥಿಗಳಿಗೆ ತಾವು ಕಾಫಿಯನ್ನು ಮಾಡಿ ತರುವುದು ಹೇಳುತ್ತಾರೆ. ತಮ್ಮ ಮಡದಿ ಕೆಲವು ಕಾಲದಲ್ಲಿ ಹಿಂದೆ ತೀರಿ ಹೋಗಿರುವುದರಿಂದ ತಾವೇ ಕಾಪಿ ಮಾಡುತ್ತಿರುವ ಕಾರಣವನ್ನು ಸೂಚಿಸುತ್ತಾರೆ. ನನ್ನ ಕಾಪಿ ಕೂಡ ತುಂಬ ಚೆನ್ನಾಗಿರುತ್ತದೆ ಎಂದು ಹೇಳುತ್ತಾರೆ. ಎಂತಹ ಕಾಪಿಯು ಕುಡಿಯುವುದು ಹೇಗೆ ಎನ್ನುವ
ಅಂತಕ ವಿದ್ಯಾರ್ಥಿಗಳಲ್ಲಿ ಹುಟ್ಟಿದಂತಿರಲು ಅವರ ಈ ಮಾತು ಸೂಚಿಸುತ್ತದೆ. ಅಲ್ಲದೆ ಅವರ ಆತ್ಮವಿಶ್ವಾಸವನ್ನು ಇದು ವ್ಯಕ್ತಪಡಿಸುತ್ತದೆ. ಆ ಮುಂದೆ ಅವರು ಕಾಫಿಯನ್ನು ಜೀವನಕ್ಕೆ ಹೋಲಿಸುತ್ತಾರೆ. ಅದಕ್ಕೂ ಇದು ಪೀಠಿಕೆಯಂತಿದೆ. ಸಂದರ್ಭ 3. ನೀವೇ ಕಾಫಿ ಹಾಕಿಕೊಳ್ಳಿ, ಆಮೇಲೆ ಮಾತನಾಡೋಣ. ಡಾಕ್ಟರ್ ಗುರುರಾಜ್ ಕರಜ್ಗಿ ಅವರು ಕಾಫಿ ಕಪ್ಪು ಎನ್ನುವ ಪಾಠದಲ್ಲಿ ಈ ಹೇಳಿಕೆ ಇದೆ. ಹೆಡ್ ಮಾಸ್ತರರು ತಮ್ಮಲ್ಲಿಗೆ ಬಂದ ಹಳೆಯ ವಿದ್ಯಾರ್ಥಿಗಳಿಗೆ ಹೀಗೆಂದು ಹೇಳಿದ್ದಾರೆ. ತಮ್ಮ ಗುರುಗಳನ್ನು ನೋಡಲೆಂದು ಹಳೆಯ ವಿದ್ಯಾರ್ಥಿಗಳು ನಿವೃತ್ತ ಹೆಡ್ ಮಾಸ್ತರರ ಮನೆಗೆ ಬರುತ್ತಾರೆ. ಹೆಡ್ ಮಾಸ್ತರರಿಗೆ ಅವರನ್ನು ಕಂಡ ಸಂತೋಷವಾಗುತ್ತದೆ. ಮಡದಿ ಇಲ್ಲದದರಿಂದ ತಾವೇ ಕಾಫಿ ಮಾಡಿ ದೊಡ್ಡ ಪಾತ್ರೆಯಲ್ಲಿ ತಂದಿರಿಸುತ್ತಾರೆ. ಹಾಗೆ ಟ್ರೇಗಳಲ್ಲಿ ಸುಮಾರು 30-35ರಷ್ಟು ನಾನಾ ಬಗೆಯ ಕಪ್ಪುಗಳನ್ನು ತಂದಿಡುತ್ತಾರೆ. ಆನಂತರ ವಿದ್ಯಾರ್ಥಿಗಳಿಗೆ ಮೇಲಿನಂತೆ ಸೂಚಿಸುತ್ತಾರೆ. ಅವರವರಿಗೆ ಬೇಕಾದ ಹಾಗೆ ಕಾಫಿಯನ್ನು ತುಂಬಿಸಿಕೊಳ್ಳಲಿ ಎನ್ನುವ ಆಶೆಯಲ್ಲಿದೆ. ಅವರ ವರ್ತನೆಯನ್ನು ನಿರೀಕ್ಷಿಸುವ ಶಿಕ್ಷಕರ ಚಾಣಾಕ್ಷತೆಯೂ ಇಲ್ಲಿ ಗೋಚರಿಸುವಂತಿದೆ. ಆಮೇಲೆ ಮಾತನಾಡೋಣ ಎನ್ನುವ ಮಾತು ಇದನ್ನು ಸೂಚಿಸುತ್ತದೆ. ನೆಕ್ಸ್ಟ್ 4ನೇದ್ದು, ನೀವು ಗಮನಿಸಿದ್ದೀರಾ? ನೀವೆಲ್ಲ ಎಂತಹ ಕಪ್ಪುಗಳನ್ನು ಆರಿಸಿಕೊಂಡಿದ್ದೀರಿ? ಇದು ಸ್ವಲ್ಪ ತೆಲಗತೆ ಆಗಿದೆ. ಡಾಕ್ಟರ್ ಗುರುರಾಜ್ ಕರಜ್ಗಿ ಅವರು ಕಾಫಿ ಕಪ್ಪು ಪಾಠದಲ್ಲಿ ಈ ಪ್ರಶ್ನೆಗಳಿವೆ. ಹೆಡ್ ಮಾಸ್ಟರ್ ಅವರು ತಮ್ಮಲ್ಲಿಗೆ ಬಂದ ಹಳೆಯ ವಿದ್ಯಾರ್ಥಿಗಳಿಗೆ ಹೀಗೆ ಪ್ರಶ್ನಿಸುತ್ತಾರೆ. ಹೆಡ್ ಮಾಸ್ಟರ್ ಅವರ ಸ್ವಂತ ಕಾಫಿಯನ್ನು ತಯಾರಿಸಿ ದೊಡ್ಡ ಪಾತ್ರೆಯಲ್ಲಿ ತಂದಿರಿಸಿದರು. ಅಲ್ಲದೆ 2 ಟ್ರೇಗಳಲ್ಲಿ ಸುಮಾರು 30-35 ಕಪ್ಪುಗಳನ್ನು ತಂದಿಟ್ಟರು. ಆ ಟ್ರೇಗಳಲ್ಲಿ ಬೆಲೆ ಬಾಳುವ ಪಿಂಗಾಣಿಯ, ಗಾಜಿನ ಕೆಲವು ಕಪ್ಪುಗಳು, ಪ್ಲಾಸ್ಟಿಕ್ನ ಕೆಲವು, ಬೆಲೆ ಬಾಳದ ಕೆಲವು, ಅಲ್ಲದೆ ಸ್ಟೀಲಿನ ಕಪ್ಪುಗಳಿದ್ದವು. ವಿದ್ಯಾರ್ಥಿಗಳಿಗೆ ಕಾಫಿಯನ್ನು ಕಪ್ಪುಗಳಿಗೆ ಹಾಕಿಕೊಂಡು ಕುಡಿಯಲು ಹೇಳಿದರು. ವಿದ್ಯಾರ್ಥಿಗಳು ಹಾಗೆಯೇ ಮಾಡಿದರು. ಅವರ ಕೆಲಸವನ್ನು ನೋಡಿದ ಹೆಡ್ ಮಾಸ್ಟರರು ವಿದ್ಯಾರ್ಥಿಗಳಿಗೆ ಮೇಲಿನ ಪ್ರಶ್ನೆಯನ್ನು ಕೇಳುತ್ತಾರೆ. ವಿದ್ಯಾರ್ಥಿಗಳೆಲ್ಲರೂ ಬೆಲೆ ಬಾಳುವ ಕಪ್ಪುಗಳಲ್ಲಿಯೇ ಕಾಫಿಯನ್ನು ತುಂಬಿಸಿಕೊಂಡಿದ್ದರು. ಸಾಧಾರಣ ಕಪ್ಪುಗಳನ್ನು ಯಾರೂ ಮುಟ್ಟಿರಲಿಲ್ಲ. ನಿಮ್ಮ ಗಮನವೆಲ್ಲ ಉತ್ತಮವಾದದ್ದನ್ನೇ ಪಡೆಯಬೇಕೆಂದು ಇದೆಯಲ್ಲ, ಸಾಮಾನ್ಯವಾದದ್ದನ್ನು ಗ್ರಹಿಸುವುದರಲ್ಲಿಲ್ಲ. ನಿಮ್ಮ ಬದುಕಿನ ತೊಂದರೆಗಳಿಗೆ ಇದು ಕಾರಣವೆಂದು ಅವರು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾರೆ. ವರ್ತನೆಯಿಂದಲೇ ವಿಚಾರವನ್ನು ಅರಿಯುವ ಶಿಕ್ಷಕರ ಹಿರಿಮೆ ಮೆಚ್ಚುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 5. ಭಗವಂತ ನಿಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ. ಆನ್ಸರ್, ಡಾಕ್ಟರ್ ಗುರುರಾಜ್ ಕರಜ್ಗಿ ಅವರು ಕಾಫಿ ಕಪ್ಪು ಪಾಠದಿಂದ ಈ ವಾಕ್ಯವನ್ನು ಎತ್ತುಕೊಳ್ಳಲಾಗಿದೆ. ತಮ್ಮನ್ನು ನೋಡಲು ಬಂದ ಸೇಮ್ ಆ್ಯಸ್ ಇಟ್ ಈಸ್. ಇಲ್ಲಿ ಕೆಳಗೆ ನೋಡೋಣ. ವಿದ್ಯಾರ್ಥಿಗಳು ಹಾಗೆಯೇ ಮಾಡುತ್ತಾರೆ. ಎಲ್ಲರೂ ಒಳ್ಳೆಯ ಸುಂದರವಾದ ಕಪ್ಪುಗಳನ್ನು ತೆಗೆದುಕೊಳ್ಳುತ್ತಾರೆ. ಸಾಧಾರಣವಾದ ಕಪ್ಪುಗಳನ್ನು ಯಾರೂ ಮುಟ್ಟುವುದಿಲ್ಲ. ಇದನ್ನು ನೋಡಿದ ಹೆಡ್ ಮಾಸ್ಟರರು ವಿದ್ಯಾರ್ಥಿಗಳಿಗೆ ನಿಮಗೆಲ್ಲರಿಗೂ ಉತ್ತಮವಾದದ್ದನ್ನೇ ಪಡೆಯಬೇಕೆನ್ನುವ ಆಸೆ ಇದೆ. ಅದೇ ನಿಮ್ಮ ತೊಂದರೆಗಳಿಗೆ ಕಾರಣ.
ಜೀವನವೆನ್ನುವುದು ಕಾಫಿ ಇದ್ದ ಹಾಗೆ. ಹಣ ಅಧಿಕಾರಗಳೆಲ್ಲವೂ ಕಪ್ಪುಗಳು ಹಾಗೆ. ಅವೆಲ್ಲ ಜೀವನ ನಡೆಸುವ ಸಾಧನಗಳಷ್ಟೇ. ಅವುಗಳಿಗೆ ಮಹತ್ವ ಕೊಡಬಾರದು. ಭಗವಂತ ಕೊಟ್ಟ ಜೀವನವನ್ನು ಮರೆಯಬಾರದು. ಕಪ್ಪುಗಳ ಚಿಂತೆಯನ್ನು ಬಿಡಿ, ಕಾಫಿಯನ್ನು ಆಸ್ವಾದಿಸಿ ಎಂದು ಜೀವನದ ಪಾಠವನ್ನು ಬೋಧಿಸಿದರು. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳನ್ನು MCQs ಉತ್ತರಗಳಿಂದ ಸರಿಯಾದದ್ದನ್ನೇ ಆಯ್ದು ಬರೆಯಿರಿ. ಫಸ್ಟ್, ಹೆಡ್ ಮಾಸ್ಟರ್ ಅವರು ತಾವೇ ಕಾಫಿ ಮಾಡಿದುದಕ್ಕೆ ಕಾರಣ ಡ್ಯಾಶ್ ಹೆಂಡತಿ ತೀರಿ ಹೋಗಿದ್ದರಿಂದ. ಎರಡನೇದು, ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರರ ಮನೆಗೆ ಬಂದಿದ್ದು ಡ್ಯಾಶ್ ಕಷ್ಟ ಹೇಳಿಕೊಳ್ಳಲು. 3, ಗುರುಗಳು ಹೇಳಿದಂತೆ ಕಾಫಿ ಡ್ಯಾಶ್ ಇದ್ದಂತೆ, ಜೀವನ ಇದ್ದಂತೆ. ನೆಕ್ಸ್ಟ್ ಈಗ ಭಾಷಾಭ್ಯಾಸ 3ನೇದು. ಈ ಕೆಳಗಿನ ಸಂಧಿ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ಬರೆಯಿರಿ. ಫಸ್ಟ್, ವಿದ್ಯಾರ್ಥಿ, ಇದು ವಿದ್ಯಾ ಪ್ಲಸ್ ಆರ್ತಿ, ವಿದ್ಯಾರ್ಥಿ, ಸುವರ್ಣ ದೀರ್ಘ ಸಂಧಿ. ಅತ್ಯಂತ, ಅತಿ ಪ್ಲಸ್ ಅಂತ, ಯನ ಸಂಧಿ. 1 ಪ್ಲಸ್ 2 ಲೋಪ ಸಂಧಿ. ಅತ್ಯುತ್ತಮ, ಅತಿ ಪ್ಲಸ್ ಉತ್ತಮ, ಯನ ಸಂಧಿ. ಮತ್ತೊಬ್ಬ, ಮತ್ತು ಪ್ಲಸ್ ಒಬ್ಬ ಲೋಪ ಸಂಧಿ. ನೆಕ್ಸ್ಟ್, ಇವುಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಫಸ್ಟ್, ಹಳೆಯ ಹೊಸ, ಆಸೆ ನಿರಾಸೆ, ಸಂತೋಷ ಅಸಂತೋಷ, ರುಚಿ ಅರುಚಿ, ಸಾಧಾರಣ ಅಸಾಧಾರಣ. ನೆಕ್ಸ್ಟ್, ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ಫಸ್ಟ್, ವರ್ಷ ವರುಷ, ಸಂತೋಷ ಸಂತಸ, ಶಾಲೆ ಶಾಲಾ, ಆಸೆ ಆಶಾ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಸಂತೋಷ, ಗೆಳೆಯನು ಬರುತ್ತಿರುವುದು ಸುದ್ದಿಯನ್ನು ಕೇಳಿ ಸಂತೋಷವಾಯಿತು. ದುರ್ದೈವ. ಆಮೇಲೆ ಆಸ್ವಾದಿಸು, ಅಧಿಕಾರ. ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ನೀವು ಉಪಯೋಗಿಸಿ ಬರೆಯಬಹುದು. ನೆಕ್ಸ್ಟ್, ಮೊದಲೆರಡು ಪದಗಳಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸಂಬಂಧಿಸಿ ಪದವನ್ನು ಬರೆಯಿರಿ. ಫಸ್ಟ್, ಇಲ್ಲಿ ಕಪ್ ಲೋಟ, ಹೆಡ್ ಮಾಸ್ಟರ್ ಮುಖ್ಯೋಪಾಧ್ಯಾಯ. ಸರಮಾಲೆ ಜೋಡಿ ನುಡಿ, ಬಿಸಿ ಬಿಸಿ ದ್ವಿರುಕ್ತಿ. ಮಕ್ಕಳು ನಾಮಪದ, ಹೋದರು ಕ್ರಿಯಾಪದ. ಮತ್ತೊಬ್ಬ ಲೋಪಸಂಧಿ, ಅತ್ಯಂತ ಯನಸಂಧಿ. ಜೀವನದಲ್ಲಿ ಸಪ್ತಮಿ ವಿಭಕ್ತಿ, ರುಚಿಯನ್ನು ದ್ವಿತೀಯ ವಿಭಕ್ತಿ.